ಹೇಳಬೇಕು ಬೇಡವ ಅಂತಲೂ ಗೊತ್ತಾಗ್ತಿಲ್ಲ. ತುಂಬ ಕಷ್ಟ ಆಗ್ತಿದೆ, ನರ್ವಸ್ ಆಗ್ತಿದೆ ನನಗೆ. ನಿಜವಾಗ್ಲೂ ನನಗೆ ತುಂಬ ಮನಸ್ಸಿಗೆ ಮತ್ತೆ ಬೇಜಾರಾಗ್ತಾ ಇದೆ. ಈ ವಿಷಯ ನಾನು ಖಂಡಿತವಾಗ್ಲೂ ಹೇಳಲೇಬೇಕು ನಿಮಗೆ. ಜಾಸ್ತಿ ದಿವಸ ಮುಚ್ಚಿಡೋಕ್ಕಾಗೋದಿಲ್ಲ. ತುಂಬ ಮನಸ್ಸಲ್ಲೇ ಈ ವಿಷಯ ಇಟ್ಕೊಂಡು ನನಗೆ ಒಬ್ಬನಿಗೆ ಇರೋಕ್ಕಾಗ್ತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ಕನ್ನಡ ರ್ಯಾಪರ್, ಸಂಗೀತ ನಿರ್ದೇಶಕ, ನಟ ಚಂದನ್ ಶೆಟ್ಟಿ ಬಾಳಲ್ಲಿ ಬಿರುಗಾಳಿ ಬೀಸಿದೆ. ಚಂದನ್ ಶೆಟ್ಟಿ ನಿವೇದಿತಾ ಗೌಡ ದಾಂಪತ್ಯ ಜೀವನ ಮುರಿದು ಬಿದ್ದಿದೆ. ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ರೂ ಇದೀಗ ದೂರವಾಗಿದ್ದಾರೆ. ಪರಸ್ಪರ ಒಪ್ಪಿಗೆಯ ಮೇರೆಗೆ ದಂಪತಿ ವಿಚ್ಛೇದನವನ್ನು ಪಡೆದಿದ್ದಾರೆ. ವೀಕ್ಷಕರೇ, ಇಷ್ಟು ದಿನ ಅನ್ಯೋನ್ಯವಾಗಿದ್ರು. ಕನ್ನಡ ಮನರಂಜನಾ ಲೋಕದ ಸ್ಟಾರ್ ದಂಪತಿಗಳು ಅಂತ ಜನ ಅವರನ್ನು ಗುರುತಿಸ್ತಾ ಇದ್ರು, ನೋಡ್ತಾ ಇದ್ರು. ಆದರೆ ಈಗ ಇದ್ದಕ್ಕಿದ್ದಂತೆ ಈ ರೀತಿಯಾದಂತಹ ಒಂದು ಸುದ್ದಿ ಬಹಳ ಬೇಸರವನ್ನು ತರಿಸಿದೆ. ಅದರ ಜೊತೆಗೆ ಅವರ ವೈಯಕ್ತಿಕವಾದಂತಹ ವಿಚಾರ ಸಾರ್ವಜನಿಕವಾಗಿ ಗುರುತಿಸಿಕೊಂಡಿರೋ ಕಾರಣ ದೊಡ್ಡದಾಗಿ ಸುದ್ದಿಯಾಗಿದೆ. ಮೊದಲನೇದಾಗಿ ವೀಕ್ಷಕರೇ, ವಿಚ್ಛೇದನ ಅನ್ನುವಂಥದ್ದು ಅವರ ವೈಯಕ್ತಿಕ ವಿಚಾರ. ಆದರೂ ಸಹ ತಮ್ಮ ನೆಚ್ಚಿನ ನಟಿ ಇವರು, ತಮ್ಮ ನೆಚ್ಚಿನ ನಟ ಇವರು ಅನ್ನೋ ಕಾರಣಕ್ಕೆ, ಹಾಗೆ ಬಿಗ್ ಬಾಸ್ ಆಗಿರ್ಬೋದು, ಇನ್ನಿತರ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಆಗಿರಬಹುದು, ಇವರು ಕಾಣಿಸ್ಕೊಂಡಿದ್ದಾರೆ, ಸ್ಟಾರ್ ದಂಪತಿಗಳಾಗಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಅವರು ತೆರೆ ಮೇಲೆ ಯಾವ ರೀತಿಯಾಗಿ ಕಾಣಿಸಿಕೊಳ್ತಾರೆ ಅನ್ನುವಂತಹ ಕುತೂಹಲ ಯಾವ ರೀತಿಯಾಗಿ ಇರುತ್ತೋ ಅದೇ ರೀತಿಯಾಗಿ ಸಹಜವಾಗಿ ಅವರ ವೈಯಕ್ತಿಕ ಬದುಕಿನ ಮೇಲೂ ಕೂಡ ಅಷ್ಟೇ ಕುತೂಹಲ ಜನಕ್ಕೆ ಇರುತ್ತೆ. ಹೀಗಾಗಿ ವಿಚ್ಛೇದನಕ್ಕೆ ಕಾರಣ ಏನು ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಚಂದನ್ ಆಗಿರಬಹುದು, ನಿವೇದಿತಾ ಆಗಿರಬಹುದು, ವೈಯಕ್ತಿಕವಾಗಿ ಅವರು ಸಹ ಯಾವುದೇ ಬಲವಾದ ಕಾರಣವನ್ನು ಬಹಿರಂಗಪಡಿಸೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಹೀಗಾಗಿ ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ, ಚರ್ಚೆ ಆಗ್ತಾ ಇದೆ. ಈಗ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವವರು, ಅವರನ್ನು ಬಹಳ ಹತ್ತಿರದಿಂದ ನೋಡಿದಂಥವರು ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ. ಅದರ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ. ಒಂದು ಕಡೆ ಮಗು ವಿಚಾರವಾಗಿ ಈ ಒಂದು ವಿಚ್ಛೇದನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ 1 ವರ್ಷದ ಹಿಂದೆಯೇ ಈ ರೀತಿಯಾಗಿ ವಿಚ್ಛೇದನದ ಮಾತುಗಳು ಕೇಳಿ ಬಂದಿದ್ವು. ಹೀಗಾಗಿ ಅಂದಿನಿಂದಲೇ ಅವರು ತಮ್ಮ ಕೆರಿಯರ್ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಮಗದೊಂದು ಕಡೆ ಅವರನ್ನು ಬಹಳ ಹತ್ತಿರದಿಂದ ಕಂಡಂತಹ ವ್ಯಕ್ತಿಯೋರ್ವರು ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಇವರ ವಿಚಾರವಾಗಿ ನೋಡಬಾರದನ್ನು ನೋಡಿದ್ದೆ, ಇದನ್ನು ಚಂದನ್ ಶೆಟ್ಟಿಗೂ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೆ ಅನ್ನುವ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ಹಾಗಾದರೆ ವಿಚ್ಛೇದನಕ್ಕೆ ಕಾರಣವಾದಂತಹ ವಿಚಾರ ಏನು? ಹೈದರಾಬಾದ್ ವ್ಯಕ್ತಿಯೋರ್ವರು ಬಿಚ್ಚಿಟ್ಟಂತಹ ರಹಸ್ಯ ಏನು? ಇವರ ವಿಚ್ಛೇದನಕ್ಕೆ ಕಾರಣವಾದ್ರ ಆ ಸ್ಟಾರ್ ನಟ? ಈ ಎಲ್ಲ ಪ್ರಶ್ನೆಗಳನ್ನು ಈ ಒಂದು ಕುತೂಹಲ ಹುಟ್ಟುಹಾಕಿದೆ. ಹಾಗಾದರೆ ಏನಿದು ವಿಚಾರ ಅನ್ನೋದನ್ನು ನೋಡಿದ್ರೆ, ಮೊದಲನೇದಾಗಿ ಈ ಒಂದು ವಿಚ್ಛೇದನ ಪ್ರಕರಣ ಬೇರೆ ವಿಚ್ಛೇದನಗಳಿಗಿಂತ ಬಹಳಾನೇ ಭಿನ್ನವಾಗಿ ಕಾಣ್ತಾ ಇದೆ. ಅದಕ್ಕೆ ಕಾರಣ ಹಲವಾರು. ವಿಚ್ಛೇದನದ ನಂತರದಲ್ಲಿ ಕೋರ್ಟ್ನಿಂದ ಹೊರಬರುವಂತಹ ಸಂದರ್ಭದಲ್ಲೂ ಕೂಡ ಇಬ್ಬರು ಕೈ ಹಿಡಿದುಕೊಂಡೇ ಹೊರಬಂದಿದ್ದಾರೆ. ಇದು ಎಲ್ಲರಲ್ಲೂ ಅಚ್ಚರಿಯನ್ನು ಮೂಡಿಸಿದೆ. ಬಹುತೇಕ ಸ್ಟಾರ್ ದಂಪತಿಗಳ ವಿಚಾರದಲ್ಲಿ ವಿಚ್ಛೇದನದ ಹಂತಕ್ಕೆ ಹೋಗುವ ಮೊದಲೇ ಒಂದಷ್ಟು ಸುಳಿವುಗಳಿರುತ್ತೆ, ಊಹಾಪೋಹಗಳು ಹರಿದಾಡುತ್ತೆ. ಬೇರೆಯವರ ಜೊತೆಗೆ ಸುತ್ತಾಡೋಕ್ಕೆ ಶುರು ಮಾಡಿರ್ತಾರೆ. ಗಂಡ ಅಥವಾ ಹೆಂಡತಿಯ ಅನೈತಿಕ ಸಂಬಂಧ ಅಂತಿಮವಾಗಿ ವಿಚ್ಛೇದನಕ್ಕೆ ದಾರಿ ಮಾಡಿಕೊಡುತ್ತೆ. ಕೇವಲ ಅಷ್ಟೇ ಅಲ್ಲ, ವಿಚ್ಛೇದನಕ್ಕೂ ಮೊದಲೇ ಅವರು ಬೇರೆ ಬದುಕನ್ನು ಕಂಡುಕೊಂಡಿರ್ತಾರೆ. ಆದರೆ ಚಂದನ್ ನಿವೇದಿತಾ ವಿಚಾರದಲ್ಲಿ ಆ ರೀತಿ ಆಗಿಲ್ಲ. ಇಬ್ಬರು ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಸಹ ಪ್ರಬುದ್ಧ ನಡೆಯನ್ನು ತೋರಿದ್ದಾರೆ. ಅಲ್ಲಿ ಬೇರೆ ಯಾವುದೇ ರೀತಿಯ ಬೇಡದೇ ಇರುವಂತಹ ಮಾತುಕತೆಗಳು ಆದಂತೆ ಕಾಣಿಸ್ತಾ ಇಲ್ಲ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಊಹಾಪೋಹಗಳು ಹರಿದಾಡ್ತಿದೆ ವಿನಃ ಇವರಿಬ್ಬರ ವಿಚಾರದಲ್ಲಿ ಇಲ್ಲಿಯವರೆಗೆ ಆ ರೀತಿಯಾಗಿ ಯಾವುದೇ ವಿಚಾರ ಕಂಡು ಬಂದಿಲ್ಲ. ಆದರೆ ವಿಚ್ಛೇದನಕ್ಕೆ ಯಾವುದಾದ್ರೂ ಒಂದು ಬಲವಾದ ಕಾರಣವಂತೂ ಇರಲೇಬೇಕು. ಇಲ್ಲದೆ ಹೋದಲ್ಲಿ ಕೋರ್ಟ್ನಲ್ಲೂ ಸಹ ಈ ಒಂದು ವಿಚ್ಛೇದನ ಅಂಗೀಕಾರ ಆಗೋದಿಲ್ಲ. ಆ ಒಂದು ಬಲವಾದ ಕಾರಣವೇ ಈಗ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಚಂದನ್ ಆಗಲಿ ನಿವೇದಿತಾ ಆಗಲಿ ಅದನ್ನು ಬಹಿರಂಗವಾಗಿ ಹೇಳಿಕೊಂಡಿಲ್ಲ. ಈ ನಡುವೆ ನಿವೇದಿತಾ ಗೌಡ ಅವರ ಕುಟುಂಬ ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ ಅನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ಮೈಸೂರಿನ ರಾಜರಾಜೇಶ್ವರಿ ನಗರದಲ್ಲಿ ನಿವೇದಿತಾ ಅವರ ಕುಟುಂಬ ವಾಸವಿತ್ತು. ಈ ಒಂದು ಡಿವೋರ್ಸ್ ಸುದ್ದಿ ಎಲ್ಲೆಡೆ ವೈರಲ್ ಆಗ್ತಾ ಇದ್ದಂತೆ ಮನೆ ಖಾಲಿ ಮಾಡಿಕೊಂಡು ಬೇರೆಡೆಗೆ ಶಿಫ್ಟ್ ಆಗಿದ್ದಾರೆ ಅಂತ ತಿಳಿದು ಬಂದಿದೆ. ಆದರೆ ಎಲ್ಲಿಗೆ ಹೋಗಿದ್ದಾರೆ, ಏನು ಎತ್ತ ಅನ್ನುವ ಬಗ್ಗೆ ಮಾಹಿತಿ ಇಲ್ಲ. ಸದ್ಯ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಆಪ್ತರು ಕರೆ ಮಾಡಿದ್ರೂ ಸಹ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಾಹಿತಿಯ ಪ್ರಕಾರವಾಗಿ ಗುರುವಾರದಿಂದಲೇ ಅವರು ಮನೆಗೆ ಬೀಗ ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಅಕ್ಕಪಕ್ಕದವರು ಹಾಗೆ ಮಾಧ್ಯಮಗಳು ಕೇಳುವಂತಹ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸೋದು ಅನ್ನುವ ಭಯದಲ್ಲಿ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಈ ರೀತಿಯಾಗಿ ಊರನ್ನೇ ತೊರೆದಿದ್ದಾರೆ ಎನ್ನಲಾಗಿದೆ. ಇನ್ನು 1 ವರ್ಷದ ಹಿಂದೆಯೇ ವಿಚ್ಛೇದನದ ಬಗ್ಗೆ ನಿವೇದಿತಾ ಹಾಗೆ ಚಂದನ್ ತೀರ್ಮಾನವನ್ನು ಮಾಡಿದ್ರಂತೆ.
ಇಬ್ಬರ ಪೋಷಕರು ಇಬ್ಬರನ್ನು ಒಂದು ಮಾಡೋದಕ್ಕೆ ಪ್ರಯತ್ನಿಸಿದ್ರು, ಆದರೆ ರಾಜಿ ಸಂಧಾನ ಸಾಧ್ಯವಾಗಿಲ್ಲ ಅಂತ ಲಾಯರ್ ಅನಿತಾ ತಿಳಿಸಿದ್ದಾರೆ. ಇಬ್ಬರು ತಮ್ಮ ತಮ್ಮ ವೃತ್ತಿ ಜೀವನದಲ್ಲಿ ಬ್ಯುಸಿ ಆಗಿದ್ದಾರೆ, ಒಬ್ರಿಗೊಬ್ರು ಟೈಮ್ ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ. ವಿಚ್ಛೇದನಕ್ಕೆ ಇದೊಂದೇ ಕಾರಣ ಅಂತ ಲಾಯರ್ ಅನಿತಾ ಮಾಹಿತಿಯನ್ನು ನೀಡಿದ್ದಾರೆ. ಅದು ಕೇವಲ ಅಷ್ಟಕ್ಕೆ ವಿಚ್ಛೇದನದ ಹಂತದವರೆಗೂ ಹೋಯ್ತಾ ಅಂತ ಎಲ್ಲರೂ ಅಚ್ಚರಿಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಹೀಗಿರುವಾಗಲೇ ಈ ಒಂದು ದಾಂಪತ್ಯ ಜೀವನ ಮುರಿದು ಬೀಳೋದಕ್ಕೆ ವ್ಯಕ್ತಿಯೋರ್ವರು ಒಂದು ಸ್ಫೋಟಕ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಚಂದನ್ ಶೆಟ್ಟಿ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ. ವಿದ್ಯಾರ್ಥಿನಿಯರೇ ಅನ್ನುವ ಟೈಟಲ್ನ ಸಿನಿಮಾ ಅದು. ಆ ಸಿನಿಮಾ ಇನ್ನಷ್ಟೇ ಬಿಡುಗಡೆಗೊಳ್ಳಬೇಕಿದೆ, ಆದರೆ ಚಿತ್ರೀಕರಣ ಪೂರ್ಣಗೊಂಡಿದೆ ಅನ್ನುವ ಮಾಹಿತಿ ಇದೆ. ಇದೇ ಸಿನಿಮಾದಲ್ಲಿ ಪ್ರಶಾಂತ್ ಸಂಬರ್ಗಿ ಸಹ ನಟಿಸಿದ್ದಾರೆ. ಅಲ್ಲದೆ ಅವರು ಚಂದನ್ ಶೆಟ್ಟಿ ಜೊತೆಯಲ್ಲಿ ಒಂದು ಆತ್ಮೀಯವಾದಂತಹ ಒಡನಾಟವನ್ನು ಸಹ ಹೊಂದಿದ್ದಾರೆ. ಇದೇ ಪ್ರಶಾಂತ್ ಸಂಬರ್ಗಿ ಅವರು ಈ ಒಂದು ವಿಚ್ಛೇದನ ವಿಚಾರದಲ್ಲಿ ಒಂದು ಸ್ಫೋಟಕ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಅವರ ವಿಚ್ಛೇದನದ ವಿಚಾರ 1 ವರ್ಷದ ಹಿಂದೆಯೇ ಸಂಬರ್ಗಿ ಅವರಿಗೆ ಗೊತ್ತಿತ್ತು. ಇದೀಗ ಅವರು ಚಂದನ್ ಶೆಟ್ಟಿಯ ಪರವಾಗಿ ಮಾತನಾಡ್ತಾ ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಚಂದನ್ ಶೆಟ್ಟಿ ನನಗೆ ಆತ್ಮೀಯ ಗೆಳೆಯ, ಬಿಗ್ ಬಾಸ್ ಸ್ಪರ್ಧಿ ಕೂಡ ಹೌದು. ಚಂದನ್ ಶೆಟ್ಟಿ ನಾವು ಮಾಡಿರುವಂತಹ ವಿದ್ಯಾರ್ಥಿನಿಯರೇ ಸಿನಿಮಾದಲ್ಲಿ ಹೀರೋ ಆತ. 15 ದಿನ ನಾವು ಶೂಟಿಂಗ್ ಮಾಡಿದ್ದೇವೆ, ಫೈಟಿಂಗ್ ಮಾಡಿದ್ದೇವೆ, ಹೊಡೆದಾಡಿದ್ದೇವೆ. ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ಯಾರು ಅಂದರೆ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಹೆಸರು ಬರುತ್ತೆ. ಆದರೆ ಈಗ ಎಲ್ರಿಗೂ ಶಾಕ್ ಆಗಿದೆ, ಆದರೆ ನನಗೆ 1 ವರ್ಷದ ಹಿಂದೆಯೇ ಆ ವಿಚಾರ ಗೊತ್ತಿತ್ತು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಅವರಿಬ್ಬರ ವಿಚ್ಛೇದನದ ಬಳಿಕದಲ್ಲಿ ಹುಟ್ಟಿಕೊಂಡಂತಹ ಒಂದಷ್ಟು ವದಂತಿಗಳ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ. ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಅನೇಕ ಪ್ರಶ್ನೆಗಳು ಬರುತ್ತವೆ. ನಾನು ಕೆರಿಯರ್ಗೋಸ್ಕರ ತೆಲುಗು ಪಿಕ್ಚರ್ಗೆ ಹೋಗ್ತಿದ್ದೇನೆ, ಅಲ್ಲಿ ನನಗೆ ಮದುವೆ ಆಗಿದೆ ಅಂದರೆ ಅವಕಾಶ ಸಿಗೋದಿಲ್ಲ, ಡಿವೋರ್ಸ್ ಆಗಿದ್ರೆ ಅವಕಾಶ ಸಿಗುತ್ತೆ ಅಂತ ಸುದ್ದಿ ಆಗ್ತಾ ಇದೆ. ಆದರೆ ಅದು ಕೇವಲ ವದಂತಿಯಷ್ಟೇ. ಇನ್ನು ನಿವೇದಿತಾ ಅವರ ವಿಚಾರದಲ್ಲೂ ಒಂದಿಷ್ಟು ಸುದ್ದಿ ಆಗಿದೆ. ನಾವಿಬ್ಬರು ಬೇರೆ ಆಗೋಣ, ನನ್ನ ಜೀವನದಲ್ಲಿ ಬೇರೆ ಯಾರೋ ಬಂದಿದ್ದಾರೆ, ನಿನ್ನ ಜೀವನದ ಶೈಲಿ ನನಗೆ ಇಷ್ಟ ಆಗ್ತಿಲ್ಲ, ನನ್ನ ಜೀವನದಲ್ಲಿ ಬೇರೆ ಲೈಫ್ ಸ್ಟೈಲ್ ಬೇಕು ಅಂತ ನಿವೇದಿತಾ ಬಿಟ್ಟು ಹೋಗಿದ್ದಾರೆ ಅಂತಲೂ ಕೂಡ ಸುದ್ದಿ ಆಗ್ತಾ ಇದೆ. ಎಲ್ಲ ಊಹಾಪೋಹಗಳನ್ನು ನೋಡಿ ಚಂದನ್ ಶೆಟ್ಟಿ ಅವರಿಗೆ ಬೇಜಾರಾಗಿದೆ ಅನ್ನೋ ವಿಚಾರವನ್ನು ಪ್ರಶಾಂತ್ ಸಂಬರ್ಗಿ ಅವರು ಹಂಚಿಕೊಂಡಿದ್ದಾರೆ. ಇದಲ್ಲದೆ ಪ್ರಶಾಂತ್ ಸಂಬರ್ಗಿ ಅವರು ಚಂದನ್ ಶೆಟ್ಟಿ ಅವರಿಗೆ ಅವರ ವೈವಾಹಿಕ ಬದುಕಿನ ಬಗ್ಗೆ ಈ ಹಿಂದೆಯೇ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಅಂತ ಹೇಳ್ಕೊಂಡಿದ್ದಾರೆ. ನಿನ್ನ ವಸ್ತುವನ್ನು ನೀನೇ ಕಾಪಾಡಿಕೋ ಅಂತ ಹಲವು ಬಾರಿ ಹೇಳಿದ್ದೆ ಅಂತ, ಹಲವು ಬಾರಿ ಸಲಹೆಯನ್ನು ಕೊಟ್ಟಿದ್ದೆ ಅಂತ ಪ್ರಶಾಂತ್ ಸಂಬರ್ಗಿ ಹೇಳಿದ್ದಾರೆ. ಈ ಹಿಂದೆ ಅಮೆರಿಕಾಗೆ ಮ್ಯೂಸಿಕ್ ಕಾರ್ಯಕ್ರಮಕ್ಕೆ ಚಂದನ್ ಅವರು ಹೋಗಿದ್ರು, ಆದರೆ ಆಗ ನಿವೇದಿತಾ ಹೋಗಿರಲಿಲ್ಲ. ಆಗ ಚಂದನ್ ಅವರಿಗೆ ನಾನು ಕೇಳಿದ್ದೆ ಯಾಕೆ ನಿವೇದಿತಾ ಅವರನ್ನು ಕರೆದುಕೊಂಡು ಹೋಗಿಲ್ಲ ಅಂತ. ಆದರೆ ಆಗ ವೀಸಾ ನೆಪವನ್ನು ಒಡ್ಡಿದ್ರು. ಈ ರೀತಿಯಾಗಿ ನೀನು ಟ್ರಿಪ್ಗೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಬೇರೆಯವರು ಕರ್ಕೊಂಡು ಹೋಗ್ತಾರೆ, ನೀನು ಎಮೋಷನ್ಸ್ಗೆ ಸ್ಪಂದಿಸಿಲ್ಲ ಅಂದರೆ ಇನ್ಯಾರೋ ಸ್ಪಂದಿಸ್ತಾರೆ, ನೀನು ಭುಜವನ್ನು ಕೊಡಲಿಲ್ಲ ಅಂದರೆ ಬೇರೆ ಯಾರೋ ಕೊಡ್ತಾರೆ, ನಿನ್ನ ವಸ್ತುವನ್ನು ನೀನು ಜೋಪಾನ ಮಾಡ್ಕೋ ಅಂತ ಅವನಿಗೆ ಎಚ್ಚರಿಸಿದ್ದೆ ಅನ್ನುವ ಮಾತನ್ನು ಪ್ರಶಾಂತ್ ಸಂಬರ್ಗಿ ಹೇಳ್ತಿದ್ದಾರೆ. ಇದೆಲ್ಲದರ ಹೊರತಾಗಿ ಮತ್ತೊಂದು ವಿಚಾರವನ್ನು ಹೇಳಿದ್ದಾರೆ. ಪ್ರಶಾಂತ್ ಸಂಬರ್ಗಿ ಅವರ ಸ್ನೇಹಿತರಾದ ಹೈದರಾಬಾದ್ನಲ್ಲಿ ಇರುವಂತಹ ವ್ಯಕ್ತಿಯೊಬ್ಬರು ನಿವೇದಿತಾ ಗೌಡ ಅವರ ಬಗ್ಗೆ ಹೇಳಿದ್ದ ವಿಷಯವನ್ನು ಚಂದನ್ ಶೆಟ್ಟಿಗೆ ಮುಟ್ಟಿಸಿದ್ದೆ ಅಂತಲೂ ಹೇಳಿಕೊಂಡಿದ್ದಾರೆ. ನಾವು ಸಹ ಏರ್ಪೋರ್ಟ್ಗೆ ಹೋಗ್ತೇವೆ, ನಾವು ಟ್ರಾವೆಲ್ ಮಾಡ್ತೇವೆ, ನಾವು ಏನೋ ನೋಡಬಾರ್ದನ್ನ ನೋಡ್ತೇವೆ, ಆಗ ನಮಗೊಂದು ಸೂಕ್ಷ್ಮತೆ ಇರುತ್ತೆ, ಪ್ರೊಫೆಷನಲ್ ಸೂಕ್ಷ್ಮತೆಯೂ ಗೊತ್ತಿರುತ್ತೆ, ಹಾಗೆ ಪರ್ಸನಲ್ ಸೂಕ್ಷ್ಮತೆಯನ್ನು ನೋಡಿರ್ತೇವೆ. ಅದಾದ ನಂತರದಲ್ಲಿ ಚಂದನ್ ಶೆಟ್ಟಿ ಅವರನ್ನು ಕರೆದು ಎಲ್ಲವೂ ಸರಿಯಾಗಿದೆಯಾ, ನಿನ್ನ ಹಾಗೆ ನಿವೇದಿತಾ ನಡುವಿನ ಬಾಂಧವ್ಯ ಹೇಗಿದೆ ಅಂತ ಕೇಳಿದ್ದೆ. ಯಾಕಂದರೆ 3ನೇ ವ್ಯಕ್ತಿ ಹೈದರಾಬಾದ್ನಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ ಅಂದರೆ ಅದನ್ನು ಗೆಳೆಯನಾಗಿ ನಾನು ಚಂದನ್ಗೆ ಹೇಳಲೇಬೇಕು. ಹೀಗಾಗಿ ಆ ಸಂದರ್ಭದಲ್ಲಿ ಗೆಳೆಯನಾಗಿ ನಾನು ಅಸ್ಟ್ರಾಲಜಿ ಮೂಲಕವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೆ. ಎನ್ ಹಾಗೆ ಸಿ ಅಕ್ಷರ ಹೊಂದುವುದಿಲ್ಲ ಅಂತ ಹುಬ್ಬಳ್ಳಿಯ ಜ್ಯೋತಿಷ್ಯರೊಬ್ಬರು ಹೇಳಿದರು. ಇದೇ ವಿಚಾರವನ್ನು ಚಂದನ್ಗೆ ಹೇಳಿದ್ದೆ. ಆ ಮೂಲಕ ಚಂದನ್ ನಿವೇದಿತಾ ಬಗ್ಗೆ ತಿಳಿಯುವಂತಹ ಪ್ರಯತ್ನವನ್ನು ಮಾಡಿದ್ದೆ ಅನ್ನುವ ಮಾತನ್ನು ಪ್ರಶಾಂತ್ ಸಂಬರ್ಗಿ ಹೇಳಿದ್ದಾರೆ. ಇನ್ನು ವಿಚ್ಛೇದನದ ನಂತರದಲ್ಲಿ ಅವರು ಪ್ರತಿಕ್ರಿಯಿಸಿದ್ದು ಚಂದನ್ ಶೆಟ್ಟಿ ಪರವಾಗಿ ನಿಲ್ಲೋದಾಗಿ ಹೇಳ್ಕೊಂಡಿದ್ದಾರೆ. ಇರುವ ಸ್ವಿಫ್ಟ್ ಕಾರನ್ನು ಬಿಟ್ಟು ಬೆನ್ಸ್ ಕಾರ್ ಬೇಕು ಅಂದರೆ ನಾವೇನು ಮಾಡೋದಕ್ಕೆ ಆಗೋದಿಲ್ಲ. ಬೆನ್ಸ್ ಹಿಂದೆ ಹೋಗಿರೋಂಥವ್ರು, ದುಡ್ಡಿನ ಹಿಂದೆ ಹೋಗಿರೋಂಥವ್ರು ಅಥವಾ ಅವಕಾಶಗಳ ಹಿಂದೆ ಹೋಗಿರೋಂಥವ್ರು ಯಾರು ಅಂತ ಕರ್ನಾಟಕದ ಜನತೆಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಚಂದನ್ಗೆ ನಮ್ಮ ಬ್ರದರ್ಲಿ ಸಪೋರ್ಟ್, ಎಮೋಷನಲ್ ಸಪೋರ್ಟ್ ಇದ್ದೇ ಇರುತ್ತದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಈ ರೀತಿಯ ಹೇಳಿಕೆ ನೀಡುವ ಮೂಲಕವಾಗಿ ಚಂದನ್ ಹಾಗೆ ನಿವೇದಿತಾ ನಡುವೆ ಎಲ್ಲವೂ ಸರಿ ಇರಲಿಲ್ಲ ಅನ್ನುವ ಮಾಹಿತಿಯನ್ನು ಬಿಚ್ಚಿಟ್ಟಂತಾಗಿದೆ. ಅದೇನೇ ಇದ್ರೂ ಸಹ ಚಂದನ್ ಹಾಗೆ ನಿವೇದಿತಾ ತಮ್ಮ ನಡುವೆ ಡಿವೋರ್ಸ್ ನಿರ್ಧಾರ ಈ ಮುಂಚೆ ಆಗಿದ್ರೂ ಸಹ ಎಲ್ಲವನ್ನ ಗುಪ್ತವಾಗಿ ಇಟ್ಟುಕೊಂಡಿದ್ರು. ವಿಚ್ಛೇದನದ ನಂತರವೂ ಕೂಡ ಪ್ರಬುದ್ಧರಾಗಿ ನಡೆದುಕೊಂಡಿದ್ದಾರೆ. ಇನ್ನು ಇವರಿಬ್ಬರನ್ನ ಹಾಕ್ಕೊಂಡು ಒಂದು ಸಿನಿಮಾವನ್ನ ಮಾಡಲಾಗಿದೆ.
ಕ್ಯಾಂಡಿ ಕ್ರಶ್ ಅನ್ನುವಂತಹ ಸಿನಿಮಾ ಅದು. ಇನ್ನು ಬಹುತೇಕ ಚಿತ್ರೀಕರಣ ಕೂಡ ಮುಕ್ತಾಯಗೊಂಡಿದೆ. ಈಗ ವಿಚ್ಛೇದನ ತೆಗೆದುಕೊಂಡಿರೋದ್ರಿಂದ ಚಿತ್ರೀಕರಣಕ್ಕೆ ಬರ್ತಾರಾ ಇಲ್ಲ ಅನ್ನುವಂತಹ ಅನುಮಾನ ಮೂಡಿತ್ತು. ಚಿತ್ರತಂಡಕ್ಕೆ ಆತಂಕ ಎದುರಾಗಿತ್ತು. ಆದರೆ ಇವರಿಬ್ಬರು ಶೂಟಿಂಗ್ಗೆ ಹಾಜರಾಗೋದಾಗಿ ಖುದ್ದು ಹೇಳಿಕೊಂಡಿದ್ದಾರೆ. ಇನ್ನು ಒಟ್ಟಾರೆಯಾಗಿ 8 ದಿನಗಳ ಕಾಲದ ಶೂಟಿಂಗ್ ಬ್ಯಾಲೆನ್ಸ್ ಇದೆ. ಅದನ್ನು ಮುಗಿಸಿಕೊಡೋದಕ್ಕೆ ನಿವೇದಿತಾ ಹಾಗೆ ಚಂದು ಸಿದ್ಧರಿದ್ದಾರೆ ಎನ್ನಲಾಗಿದೆ. ಇನ್ನು ಈ ಒಂದು ವಿಚ್ಛೇದನ ಪ್ರಕರಣದಲ್ಲಿ ನಟ ಸೃಜನ್ ಲೋಕೇಶ್ ಅವರ ಹೆಸರು ತಳುಕು ಹಾಕಿಕೊಂಡಿದ್ದು ಅಚ್ಚರಿಯನ್ನು ಮೂಡಿಸಿದೆ. ಚಂದನ್ ನಿವೇದಿತಾ ದೂರ ಆಗುವುದಕ್ಕೆ ಸೃಜನ್ ಕಾರಣ ಅನ್ನುವಂತೆ ಬಿಂಬಿಸಲಾಗ್ತಾ ಇದೆ. ಹಾಗಾದರೆ ಇದ್ದಕ್ಕಿದ್ದಂತೆ ಯಾಕೆ ಈ ರೀತಿಯಾಗಿ ಸುದ್ದಿ ಆಯಿತು ಅಂತ ನೋಡಿದ್ರೆ, ಸೃಜನ್ ಲೋಕೇಶ್ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ರು. ಇದರಲ್ಲಿ ನಿವೇದಿತಾ ಸೃಜನ್ ಆತ್ಮೀಯವಾಗಿ ಕಾಣಿಸಿಕೊಂಡಿದ್ದಾರೆ. ಇದನ್ನು ಹಂಚಿಕೊಂಡಿದ್ದು ನಿವೇದಿತಾ ಗೌಡ ಅವರ ಹುಟ್ಟುಹಬ್ಬದ ಸಂಭ್ರಮದ ದಿನದಂದು. ಅಂದರೆ ಸುಮಾರು 3 ವಾರಗಳ ಹಿಂದಷ್ಟೇ ಆ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ರು. ಆ ಸಂದರ್ಭದಲ್ಲೂ ಕೂಡ ನಿವೇದಿತಾ ಚಂದನ್ ಡಿವೋರ್ಸ್ ಆಗೋದು ಪಕ್ಕಾ ಅಂತಲೂ ಕೂಡ ಒಂದಷ್ಟು ಜನ ಕಮೆಂಟ್ಗಳನ್ನು ಮಾಡಿದ್ರು. ಇದೀಗ ಕಾಕತಾಳೀಯ ಅನ್ನುವಂತೆ ಅದೇ ರೀತಿಯಾಗಿ ನಡೆದಿದೆ. ಹೀಗಾಗಿ ಈ ಒಂದು ವಿವಾದದಲ್ಲಿ ಸೃಜನ್ ಲೋಕೇಶ್ ಹೆಸರು ತಳುಕು ಹಾಕಿಕೊಂಡಿದೆ. ಇದಿಷ್ಟು ಈ ಒಂದು ವಿಚ್ಛೇದನದ ಬಗ್ಗೆ. ಹಾಗಾದರೆ ವೀಕ್ಷಕರೇ, ಈ ವಿಚ್ಛೇದನದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.